ಯೋಗ ಗುರು ನಿರಂಜನ್ ಮೂರ್ತಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು ಆರ್ಆರ್ ನಗರ ಪೊಲೀಸರಿಂದ ಚಾರ್ಜ್ ಶೀಟ್. ಅತ್ಯಾಚಾರ ಮತ್ತು ಪೋಕ್ಸೋ ಕೇಸ್ನಲ್ಲಿ ಬಂಧನವಾಗಿದ್ದ ನಿರಂಜನ್ ಮೂರ್ತಿ. ಯೋಗ ಗುರು ನಿರಂಜನ್ ಮೂರ್ತಿಯ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆರ್ಆರ್ ನಗರ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ. ಅತ್ಯಾಚಾರ ಮತ್ತು ಪೋಕ್ಸೋ ಪ್ರಕರಣದಲ್ಲಿ ಬಂಧನವಾಗಿದ್ದ ನಿರಂಜನ್ ಮೂರ್ತಿ ವಿದ್ಯಾರ್ಥಿನಿ ಮಾತ್ರವಲ್ಲ, ಹಲವು ಮಹಿಳೆಯರಿಗೂ ಕೂಡ ಕಿರುಕುಳವನ್ನು ನೀಡಿದ್ದ. ದೂರು ನೀಡಲು ಹಿಂದೇಟು ಹಾಕಿರುವ ಮಹಿಳೆಯರು ಒಬ್ಬ ವಿದ್ಯಾರ್ಥಿನಿ ಮಾತ್ರ ನಿರಂಜನ್ ವಿರುದ್ಧ ದೂರು ದಾಖಲು ಮಾಡಿದ್ರು. ದೂರಿನ ಆಧಾರದಲ್ಲಿ ನಿರಂಜನ್ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ತನಿಖೆ ಪೂರ್ಣಗೊಳಿಸಿರುವ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಯೋಗ ಗುರು ನಿರಂಜನ್ ಮೂರ್ತಿಯ ವಿರುದ್ಧ ಚಾರ್ಜ್ ಶೀಟ್. ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿದ ಪೊಲೀಸರು. ಆತನ ವಿರುದ್ಧ ಒಂದು ದೂರು ಕೇಳಿ ಬಂದಿತ್ತು. ಆತ ಅಸಭ್ಯವಾಗಿ ವರ್ತನೆ ಮಾಡ್ತಾನೆ, ಲೈಂಗಿಕ ಕಿರುಕುಳವನ್ನು ಕೊಡ್ತಾನೆ, ಸೊಂಟ ಕರಗಿಸ್ತೀನಿ ಅಂತ ಹೇಳಿ ಸೊಂಟ ಮುಟ್ಟಕ್ಕೆ ಬರ್ತಾನೆ. ಅದು ಇದು ಪೀಡನೆಗಳ ವಿವರಗಳು ದೂರುದಾರೆಯಿಂದ ವ್ಯಕ್ತವಾಗಿತ್ತು. ಪೊಲೀಸರು ದೂರು ದಾಖಲಿಸಿಕೊಂಡ್ರು. ಅದಾದ ಮೇಲೆ ಎಫ್ಐಆರ್ ರೆಡಿ ಮಾಡಿದ್ರು. ಆರೋಪ ಸತ್ಯ ಆದರೆ ಮಾತ್ರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ, ಸುಳ್ಳಾದರೆ ಬಿ ರಿಪೋರ್ಟ್ ಮಾಡ್ತಾರೆ. ಇನ್ನು ಆರೋಪಿ ಸಿಗದಲೇ ಇದ್ರೆ ಸಿ ರಿಪೋರ್ಟ್ ಹಾಕ್ತಾರೆ. ಸೊ ಇಲ್ಲಿ ಆರೋಪ ಸತ್ಯ ಆಗಿರೋದ್ರಿಂದ ಅವ್ರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಕೋರ್ಟ್ ಅದನ್ನು ಟ್ರಯಲ್ ಮಾಡುತ್ತೆ. ಇನ್ವೆಸ್ಟಿಗೇಷನ್ ಸರಿಯಾಗಿ ಆಗಿದೆಯಾ ಅಂತ ಹೇಳಿ ಒಂದು ಟ್ರಯಲ್ ಆಗುತ್ತೆ. ಟ್ರಯಲ್ ಆದ ನಂತರ ಈತನ ಘನಂದಾರಿ ಕೆಲಸಕ್ಕೊಂದು ಫಲಿತಾಂಶ ಬರುತ್ತೆ ಘನ ನ್ಯಾಯಾಲಯದಿಂದ. ಈತ ಮಾಡಿರುವ ಕ್ಲೀನ್ ಶೇವ್ನಲ್ಲೇ ಇರ್ತಿದ್ನಂತೆ. ಕ್ಲೀನ್ ಶೇವ್ನಲ್ಲಿ ಇರುತ್ತಿದ್ದ ಈ ಯೋಗ ಗುರು ಬರುವ ಹೆಣ್ಣು ಮಕ್ಕಳ ಮುಖ ನೋಡ್ಕೊಂಡು ಯೋಗ ಕಲಿಸ್ಬೇಕಲ್ಲ, ಈತ ದೇಹನ ಗಮನಿಸ್ತಿದ್ದಂತೆ. ದೇಹದ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದ ಈ ಯೋಗ ಗುರು ಅಲ್ಲೇ ಎಡವಟ್ಟಾಗೋದು. ಶಾಲಾ ಮಕ್ಕಳ ಮುಖಗಳನ್ನು ನೋಡಿಕೊಂಡು ಶಾಲಾ ಶಿಕ್ಷಕರು ಪಾಠ ಮಾಡಬೇಕು. ಯೋಗ ಗುರು ಅಂತ ಕರೆಸಿಕೊಳ್ಳುವ ಈ ವ್ಯಕ್ತಿ ಬರುವ ವಿದ್ಯಾರ್ಥಿಗಳ ಮುಖ ನೋಡ್ಕೊಂಡಲ್ವಾ ಪಾಠ ಮಾಡಬೇಕಾಗಿರೋದು. ಆದರೆ ಈತ ಅವರ ದೇಹಗಳನ್ನು ನೋಡ್ಕೊಂಡು ಪಾಠ ಮಾಡ್ತಿದ್ದಂತೆ. ಬೇಸತ್ತ ವಿದ್ಯಾರ್ಥಿನಿ ದೂರು ದಾಖಲಿಸಿದ್ಲು. ಈಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಎಲ್ಲ ಉಲ್ಲೇಖ ಆಗಿರುತ್ತೆ. ಪ್ರಾರಂಭದ ದಿನಗಳಿಂದ ಈತ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಅವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ ಪೊಲೀಸರು. ಇನ್ವೆಸ್ಟಿಗೇಟ್ ಯಾರು ಮಾಡಿರ್ತಾರೋ ಆ ಪೊಲೀಸರು ಎಲ್ಲವನ್ನು ಉಲ್ಲೇಖ ಮಾಡಿರ್ತಾರೆ. ಎಷ್ಟು ಪ್ರತಿಯ ಚಾರ್ಜ್ ಶೀಟ್ ಅನ್ನೋದು ವ್ಯಕ್ತ ಅಲ್ಲ. ಕೆಲವೊಮ್ಮೆ 700ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಆದರೆ ಈತನ ಬಂಡವಾಳ ವಿವರವಾಗಿದೆ ಅಂತ ಅರ್ಥ. ಏನೇನು ಮಾಡಿದ್ದಾನೆ ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ವಿದ್ಯಾರ್ಥಿನಿ ಮಾತ್ರವಲ್ಲದೆ ಹಲವು ಮಹಿಳೆಯರಿಗೂ ಕೂಡ ಕಿರುಕುಳ. ದೂರು ನೀಡಲು ಹಿಂದೇಟು ಹಾಕಿದ್ದ ಕೆಲವು ಮಹಿಳೆಯರು, ಒಬ್ಬ ವಿದ್ಯಾರ್ಥಿನಿ ಮಾತ್ರ ನಿರಂಜನ್ ವಿರುದ್ಧ ದೂರಿನ ಆಧಾರದ ಮೇಲೆ ನಿರಂಜನ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ತನಿಖೆ ಪೂರ್ಣಗೊಳಿಸಿರುವಂತಹ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ಈತನ ನರರೋಗದ ಬಗ್ಗೆ ಸವಿಸ್ತಾರವಾದಂಥ ವಿವರಗಳಿರ್ತವೆ. ಒಟ್ಟಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಒಂದು ವೇಳೆ ಈ ಆರೋಪ ಹೊತ್ಕೊಂಡಿರೋದು ಆರೋಪ, ಇನ್ನೂ ಅಪರಾಧಿ ಅಲ್ಲ ಅವರು. ಸೊ ಅವರ ಆರೋಪ ಸಾಬೀತಾದರೆ ಶಿಕ್ಷೆಯ ಪ್ರಮಾಣ ಪ್ರಕಟಗೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.